ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪ್ಲಮ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಡಿಸೆಂಬರ್ ತಿಂಗಳು ಬಂದ್ರೇನೆ ನಮಗೆ ನೆನಪಾಗೋದು ಪ್ಲಮ್ ಕೇಕು. ಇದನ್ನ ಇಷ್ಟು ಕಲರ್ಫುಲ್ ಆಗಿ ಇಷ್ಟು ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನಾನಿಲ್ಲಿ 2 ಆರೆಂಜಿನ ಫ್ರೆಶ್ ಜ್ಯೂಸ್ ತೆಗಿತಾ ಇದ್ದೀನಿ. ಇದನ್ನ ಈ ತರ ಫ್ರೆಶ್ ಜ್ಯೂಸ್ ತಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ರೆಡಿ ಜ್ಯೂಸ್ ಅನ್ನು ಯೂಸ್ ಮಾಡ್ಕೋಬಹುದು. ಅದು ಮನೇಲಿ ನಾವು ಫ್ರೆಶ್ ಆಗಿ ಎಲ್ಲಾನು ಮಾಡ್ತೀವಿ ಅಂದಾಗ ಫ್ರೆಶ್ ಜ್ಯೂಸ್ ತಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಈ ತರ ಹ್ಯಾಂಡ್ ಜ್ಯೂಸರ್ ನಿಮ್ಮ ಹತ್ರ ಇದ್ರೆ ಮಾಡ್ಕೋಬಹುದು, ಇಲ್ಲಾಂದ್ರೆ ಮಿಕ್ಸಿನಲ್ಲೇನು ಜ್ಯೂಸ್ ತಕೋಬಹುದು. ಇದನ್ನ ನಾನಲ್ಲಿ 3 ಹಣ್ಣನ್ನ ಇಟ್ಟಿದ್ದೆ, ಆದ್ರೆ ನಾನು ಯೂಸ್ ಮಾಡಿರೋದು ಬರೀ 2 ಹಣ್ಣು ಮಾತ್ರನೇ. ನಾನಿದು ಅಂಗಡಿಯಿಂದನೇ ಮಿಕ್ಸ್ ಡ್ರೈ ಫ್ರೂಟ್ಸ್ ಒಂದು ಪ್ಯಾಕೆಟ್ ಬರುತ್ತೆ, ಅಂದ್ರೆ ಎಲ್ಲಾ ಡ್ರೈ ಫ್ರೂಟ್ಸ್ ಅದ್ರಲ್ಲಿ ಇರುತ್ತೆ. ಅದನ್ನೇ ಈ ಸರಿ ರೆಡಿನೇ ತಗೊಂಡ್ಬಂದಿದ್ದೆ. ಇಲ್ಲಾಂದ್ರೆ ಪ್ರತಿ ಸರಿ ನಾನು ಏನ್ ಮಾಡ್ತಾ ಇದ್ದೆ, ಮನೇಲಿರೋ ಡ್ರೈ ಫ್ರೂಟ್ಸ್ ನ ಹಾಕ್ತಾ ಇದ್ದೆ. ಆದ್ರೆ ಈ ಸರಿ ರೆಡಿ ಡ್ರೈ ಫ್ರೂಟ್ಸ್ ತಂದಿರೋದ್ರಿಂದ ಅದ್ರಲ್ಲಿ ತುಂಬಾ ಡ್ರೈ ಫ್ರೂಟ್ಸ್ ಇದೆ. ಆಮೇಲೆ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಈ ಸರಿ. ನೋಡಿ, ಅದು ಜ್ಯೂಸ್ ನ ಫಿಲ್ಟರ್ ಮಾಡ್ಕೊಂಡು ಇದು ಡ್ರೈ ಫ್ರೂಟ್ಸ್ ನ ಒಂದು 3 ಅವರ್ಸ್ ನೆನೆಸ್ಬೇಕು. ಆಮೇಲೆ ಮೇಲ್ಗಡೆ ಫ್ರೂಟಿನೂ ಹಾಕಿದ್ದೀನಿ. ಸಾಧ್ಯ ಇದ್ರೆ 1 ಡೇ ಅಂದ್ರೆ 24 ಅವರ್ಸ್ ನೆನೆಸಿದ್ರು ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದ್ರೆ ನಾನೀಗ ಅರ್ಜೆಂಟಿಗೆ ಅಂತ ಒಂದು 3 ಅವರ್ಸ್ ನ ಇದನ್ನ ನೆನಿಲಿ ಅಂತ ಇಟ್ಟಿದ್ದೀನಿ. ಫಸ್ಟ್ ಟೈಮ್ ಮಾಡೋರ್ಗೆ ನೋಡಿ, ಇದು ಮೆಜರ್ಮೆಂಟ್ ಕಪ್ಸ್ ಅಂತಾರೆ. ಅದು 1 ಕಪ್ಪು, ಇದು 3/4 ಕಪ್ಪು, ಇದು ಅರ್ಧ ಕಪ್ಪು, ಇದಕ್ಕೆ 1/4 ಕಪ್ ಅಂತ ಹೇಳ್ತಾರೆ. ಇಲ್ಲಿ ಅರ್ಧ ಕಪ್ ಅಲ್ಲಿ ಬ್ರೌನ್ ಶುಗರ್ ತಗೊಂಡಿದ್ದೀನಿ. ನಿಮ್ಮಲ್ಲಿ ಯಾವ ಸಕ್ಕರೆ ಇರುತ್ತೆ ಅದೇ ತಗೋಬಹುದು, ಇಲ್ಲಾಂದ್ರೆ ಬೆಲ್ಲ ಜಾಗ್ರಿ ಪೌಡರ್ ಇದ್ರೂ ತಗೋಬಹುದು. ಗ್ಯಾಸ್ ನೋಡಿ ನಾನು ತೋರಿಸಿದೆ, ಫುಲ್ ಸಿಮ್ ಅಲ್ಲಿ ಇಟ್ಟಿದ್ದೀನಿ. ಫುಲ್ ಸಿಮ್ ಮಾಡಿಬಿಟ್ಟು ಈ ಸಕ್ಕರೆನ ಒಂದು ಪ್ಯಾನಿಗೆ ಹಾಕ್ಬಿಟ್ಟು ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿ ಒಂಚೂರು ಟಚ್ ಮಾಡಬಾರ್ದು, ಅದು ಹಾಗೆ ನಿಧಾನಕ್ಕೆ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆಗ್ತಾ 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 ಫುಲ್ ಮೆಲ್ಟ್ ಆದ ತಕ್ಷಣ ಇದನ್ನ ಸ್ವಲ್ಪ ತಿರುಗಿಸ್ಬೇಕು. ತಿರುಗಿಸ್ಬಿಟ್ಟು ಸ್ವಲ್ಪ ಇದು ಫುಲ್ ಮೆಲ್ಟ್ ಆದ್ಮೇಲೆ ಸ್ವಲ್ಪ ಕೆಳಗಿಳಿಸ್ಬಿಟ್ಟು ಸ್ವಲ್ಪ ನೀರ್ ಹಾಕ್ಬೇಕು. ಅಂದ್ರೆ ಒಂದು 1/4 ಕಪ್ ಅಷ್ಟು ನೀರ್ ಹಾಕ್ಬೇಕು. ನಾನು ಅರ್ಜೆಂಟ್ ಅಲ್ಲಿ ನನ್ ಕಣ್ಣು ಅಳತೆ ಇರೋದ್ರಿಂದ ನಾನು ಅದೇ ತರ ಮಾಡ್ತೀನಿ ಯಾವಾಗ್ಲೂ ಅಂತ ನಾನು ಗ್ಲಾಸ್ ಅಲ್ಲಿ ಹಾಕಿದ್ದೀನಿ. ನಿಮ್ಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ನಾನು ನೀರ್ ಎಷ್ಟು ಹಾಕಿದ್ದೀನಿ ಅಂತ. 1/4 ಕಪ್ ಅಷ್ಟು ನೀರ್ ಹಾಕ್ಬೇಕು. ಇದಕ್ಕೆ ನೀರ್ ಹಾಕಿ ಸ್ವಲ್ಪ ತಿರುಗಿಸ್ತಾ ಇರ್ಬೇಕು. ಇದನ್ನ ಮತ್ತೆ ಗ್ಯಾಸ್ ಮೇಲೆ ಇಡ್ಬೇಕು, ಸಿಮ್ ಅಲ್ಲೇನೆ ಇಟ್ಬಿಟ್ಟು. ಅದು ನೀರು ಮತ್ತೆ ಸಕ್ಕರೆ ಎಲ್ಲ ಫುಲ್ ಮತ್ತೆ ಅದ್ರ ಜೊತೆ ಮೆಲ್ಟ್ ಆಗ್ಬೇಕು. ನೋಡಿ, ಇದು ಮೆಲ್ಟ್ ಆಗಿದೆ. ಇದನ್ನ ಒಂದು ಬೌಲ್ಗೆ ತೆಗೆದು ಎತ್ತಿಟ್ಕೋತೀನಿ. ಇದೀಗ ಫುಲ್ ತಣ್ಣಗಾಗ್ಬೇಕು. ನಾವು ಇದಕ್ಕೆ ಯೂಸ್ ಮಾಡೋದು ಪ್ರತಿಯೊಂದನ್ನು ಇದು ರೂಮ್ ಟೆಂಪರೇಚರ್ ಅಲ್ಲಿ ಇರಬೇಕು. ತುಂಬಾ ಕೋಲ್ಡ್ ಆಗೇನು ಇರಬಾರ್ದು, ತುಂಬಾ ಬಿಸಿನೂ ಇರಬಾರ್ದು. ಇದಕ್ಕೆ ಕ್ಯಾರಮೆಲ್ ಅಂತಾರೆ. ಈ ತರ ಮಾಡಿ ಹಾಕೋದ್ರಿಂದಾನೇ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೇಕು. ನಾನು ನೋಡಿ ಆಗ್ಲೇ ನೀರ್ ಹಾಕಿದ್ನಲ್ಲ, 1/4 ಕಪ್ ಅಷ್ಟು ನೀರ್ ಹಾಕಿದ್ದೀನಿ. ಅದನ್ನ ಅಳತೆ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಚಕ್ಕೆ, ಲವಂಗ, ಒಂದು 4 ಏಲಕ್ಕಿ, 4 ಒಂದ್ ಸ್ವಲ್ಪ ಜಾಯಿಕಾಯಿ, ಒಂದ್ 4-5 ಮೆಣಸ್ಕಾಳು, ಆಮೇಲೆ 1 ಸ್ಪೂನ್ ಸಕ್ಕರೆ ಹಾಕಿ ಇದನ್ನ ನೈಸಾಗಿ ಪೌಡರ್ ಮಾಡ್ತೀನಿ. ಇದು ಪೌಡರ್ ಆದ್ಮೇಲೆ ಇದಕ್ಕೆ 1 ಸ್ಪೂನ್ ಡ್ರೈ ಜಿಂಜರ್ ಪೌಡರ್ ಹಾಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ. ಈ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಈ ಕೇಕ್ ಆದ್ಮೇಲೆ ಈ ಮಸಾಲೆ ಸ್ಮೆಲ್ ನಿಮ್ಗೆ ಎಲ್ಲೂ ಗೊತ್ತಾಗಲ್ಲ, ಅದಷ್ಟು ಚೆನ್ನಾಗಿ ಅದ್ರಲ್ಲಿ ಮಿಕ್ಸ್ ಆಗಿರುತ್ತೆ. ಕೇಕ್ ಮಾಡೋ ಮೋಲ್ಡು. ಇದಕ್ಕೆ ಬಟರ್ ಪೇಪರ್ನೆಲ್ಲ ಯಾವ ತರ ಹಾಕ್ಬೇಕು ಅಂತ ನನಗೆ ತೋರಿಸ್ತೀನಿ. ಇದು ಫಸ್ಟ್ ಟೈಮ್ ಮಾಡೋರಿಗೆ ತುಂಬಾ ಯೂಸ್ ಆಗುತ್ತೆ, ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಇದನ್ನ ಬಟರ್ ಪೇಪರ್ನ ಈ ತರ ಟ್ರಯಾಂಗಲ್ ಶೇಪ್ ಅಲ್ಲಿ ಮಡಿಚ್ಬಿಟ್ಟು ಈ ತರ ಕಟ್ ಮಾಡಿದ್ರೆ ಆ ರೌಂಡ್ ಶೇಪ್, ಕೆಳಗಡೆ ರೌಂಡ್ ಶೇಪ್ ಇರುತ್ತಲ್ಲ ಆ ತರ ಶೇಪ್ ಕರೆಕ್ಟ್ ಆಗಿ ಬರುತ್ತೆ. ಸ್ವಲ್ಪ ತುಪ್ಪ ಅಥವಾ ಬಟರ್ನ ಕೆಳಗಡೆ ಸ್ಪ್ರೆಡ್ ಮಾಡ್ಬಿಟ್ಟು ಮೇಲನ್ನು ಸ್ವಲ್ಪ ಬಟರ್ನ ಹಚ್ಚಬೇಕು. ಈಗ ನೋಡಿ, ಸೈಡ್ಗೆ ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ. ಅದು ಎಷ್ಟಿರುತ್ತೋ ಅಷ್ಟು ಅಳತೆಗೆ ಬಟರ್ ಪೇಪರ್ನ ಈ ತರ ಫಸ್ಟ್ ಉದ್ದಕ್ಕೆ ಕಟ್ ಮಾಡ್ಕೊಂಡು ಆಮೇಲೆ ಇದನ್ನ ಈ ತರ ಇಟ್ಬಿಟ್ಟು ಇಲ್ಲಿ ಮಡಚ್ಬೇಕು. ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಅಳತೆ ಸಿಕ್ಬಿಡುತ್ತೆ. ಅದು ಒಳಗಡೆ ರೌಂಡ್ಗೇನು. ಬಟರ್ ಪೇಪರ್ ಇಲ್ಲದೆ ಇದ್ದರು ಈ ಮೋಲ್ಡ್ಗೆ ಸ್ವಲ್ಪ ಬೆಣ್ಣೆನ ಸ್ಪ್ರೆಡ್ ಮಾಡಿ ಅದಕ್ಕೆ ಮೈದಾ ಹಿಟ್ಟನ್ನ ಸ್ವಲ್ಪ ಡಸ್ಟ್ ಮಾಡ್ಬಿಡಿ, ಅವಾಗ್ಲೂ ಬರುತ್ತೆ. ನಾನು ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿರೋದ್ರಿಂದ ಈ ತರ ಬಟರ್ ಪೇಪರ್ನ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಎಲ್ಲೂ ಅಂಟ್ಕೋಬಾರ್ದು ಅಂತ. ನಾನು ಇಲ್ಲಿ ಒಂದ್ ಸ್ವಲ್ಪ ಬೆಣ್ಣೆನ ಮೆಲ್ಟ್ ಮಾಡಕ್ ಇಟ್ಟಿದ್ದೀನಿ. ಇದು ಬರೀ ಮೆಲ್ಟ್ ಆಗ್ಬೇಕು, ತುಂಬಾ ಕಾಯಿಸಬಾರ್ದು ಇದನ್ನ. ಇದು ಸ್ವಲ್ಪ ತಣ್ಣಗಾಗಕ್ ಸೈಡ್ಗೆ ಇಡ್ತೀನಿ. ಇಲ್ಲಿ ನೋಡಿ, ಹೈ ಫ್ಲೇಮ್ ಅಲ್ಲಿ ಒಂದು ದಪ್ಪ ತಳ ಇರೋದು ಬಾಂಡ್ಲಿ ಆಗ್ಬೋದು ಅಥವಾ ಈ ತರ ಕುಕ್ಕರ್ ಇರ್ಬೋದು. ಇದು ನಂದು ಹಳೆ ಕುಕ್ಕರು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಉಪ್ಪಿದ್ರೆ ಹಾಕೊಳ್ಳಿ, ಉಪ್ಪು ಹಾಕ್ಬೇಕಂದ್ರೆ ಹಾಕಿ, ಇಲ್ಲಾಂದ್ರೆ ಹಂಗೇನೆ ಒಂದ್ ಸ್ಟ್ಯಾಂಡ್ ಇಡ್ಬೋದು ಕೆಳಗಡೆ. ನೋಡಿ, ಕುಕ್ಕರ್ ಲಿಡ್ ನಾನು ವೈಸರು ಮತ್ತೆ
ಬಿಸಿಲ್ನ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಇದನ್ನ ಫ್ರೀ ಹೀಟ್ ಮಾಡಕ್ ಇಡ್ತಾ ಇದ್ದೀನಿ ಹೈ ಫ್ಲೇಮ್ ಅಲ್ಲಿ. ನಾನು ಆಗ್ಲೇ ಬೆಣ್ಣೆನ ಮೆಲ್ಟ್ ಮಾಡ್ಕೊಂಡಿದ್ನಲ್ಲ, ಇದು 1/4 ಅಂದ್ರೆ 1/4 ಕಪ್ ಅಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ. ಇದಕ್ಕೆ 1 ಸ್ಪೂನು ವೆನಿಲಾ ಎಸೆನ್ಸ್, 1 ಸ್ಪೂನ್ ಸಾಕು. ಈಗ ಈ ಡ್ರೈ ಫ್ರೂಟ್ಸ್ ನಾನು ನೆನೆಯಕ್ಕಿಟ್ಟು ಒಂದು 3 ಅವರ್ಸ್ ಆಯ್ತು. ಇದು ಚೆನ್ನಾಗಿ ನೆಂದಿದೆ. ಈಗ ಇದು ನೆಂದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಈಗ ಇದಕ್ಕೆ ಬರೀ ಇದ್ರದ್ದು ಫಸ್ಟ್ ಜ್ಯೂಸ್ ಮಾತ್ರ ಇದನ್ನ ಯೂಸ್ ಮಾಡ್ತೀನಿ. ಈ ಡ್ರೈ ಫ್ರೂಟ್ಸ್ ನ ಯಾವ್ದು ಹಾಕಲ್ಲ. ಈಗ ಫಸ್ಟ್ ಜ್ಯೂಸ್ ಮಾತ್ರ ಹಾಕೋಬೇಕು. ಜ್ಯೂಸ್ ಮಾತ್ರ ಹಾಕೊಂಡು ಇದನ್ನ ಸ್ವಲ್ಪ ಸೈಡ್ಗೆ ಎತ್ತಿರ್ತೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಪಿಂಚ್ ಆದ್ರೆ ಸಾಕು, ಜಾಸ್ತಿ ಹಾಕಬಾರ್ದು. ಆಮೇಲೆ ಇದನ್ನ ಚೆನ್ನಾಗಿ ಫಸ್ಟ್ ಕಲ್ಸ್ಬೇಕು. ಕಲ್ಸಿದ್ಮೇಲೆ ನೋಡಿ ಕಲರ್ ಚೇಂಜ್ ಆಯ್ತು. ಈ ತರ ಮಿಕ್ಸ್ ಆಗ್ಬೇಕಿದು. ಇದು ಮಿಕ್ಸ್ ಆದ್ಮೇಲೆ ಈಗ ನಾನು ಫಸ್ಟ್ ಆರೆಂಜ್ ಜ್ಯೂಸ್ ತಕೊಂಡು ಈ ಸಿಪ್ಪೆನ ಎತ್ತಿಟ್ಕೊಂಡಿದ್ದೆ. ಈ ಸಿಪ್ಪೆನ ಸ್ವಲ್ಪ ಲೈಟ್ ಆಗಿ ತುರ್ಕೋತಾ ಇದ್ದೀನಿ. ಇದು ಮೇಲ್ಗಡೆ ಭಾಗ ಮಾತ್ರ ಲೈಟ್ ಆಗಿ ತುರಿಬೇಕು. ಇದನ್ನ ತುರಿದ್ಬಿಟ್ಟು ಇದು 1-1.5 ಸ್ಪೂನ್ ಅಷ್ಟು ಇದು ತಕ್ಕೋಬೇಕು. ಇದನ್ನ ತುರಿದ್ಬಿಟ್ಟು ಇದನ್ನು ಈ ಮಿಕ್ಸ್ ಮಾಡಿರ್ತೀವಲ್ಲ ಇದಕ್ಕೇನೆ ಹಾಕೋತಾ ಇದ್ದೀನಿ. ಇದ್ರದ್ದು ಫ್ಲೇವರ್ಗೋಸ್ಕರ ಇದನ್ನ ಆರೆಂಜ್ ಸಿಪ್ಪಿನ ತುರಿದ್ಬಿಟ್ಟು ಹಾಕೊಳ್ಳೋದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಾನು 1 ಕಪ್ ಮೈದಾ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಬೇಡ ಅಂದ್ರೆ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೋಬಹುದು, ಅದು ಟೇಸ್ಟ್ ತುಂಬಾ ಚೆನ್ನಾಗೇನೆ ಬರುತ್ತೆ. ಆಮೇಲೆ 1 ಸ್ಪೂನು ಕೋಕೋ ಪೌಡರ್ ಇದು. ಆಮೇಲೆ 3 ಸ್ಪೂನು ನಾನು ಮಿಲ್ಕ್ ಪೌಡರ್ನ ಹಾಕೋತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನ 1 ಗಂಟೆ ಇಲ್ದಂಗೆ ಸ್ವಲ್ಪ ಇದನ್ನ ಜರಡಿ ಹಿಡಿಬೇಕು. ಈ ತರ ಮಾಡ್ಕೋಬೇಕು. ಈಗ ಇದನ್ನ ನಿಧಾನಕ್ಕೆ ಕಲಿಸ್ಬೇಕು. ತುಂಬಾ ಸ್ಪೀಡಾಗಿ ಕಲಿಸ್ಬಾರ್ದು. ಇದನ್ನ ಸ್ವಲ್ಪ ನಿಧಾನಕ್ಕೆ ಕಲಿಸ್ಬೇಕು. ಇದನ್ನ ಸ್ವಲ್ಪ ಕಲ್ಸಾದ್ಮೇಲೆ ನೋಡಿ, ನಾನು ಆಗ್ಲೇ ಮಸಾಲೆ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಜರಡಿ ಇಟ್ಕೋತೀನಿ. ಈಗ ನೋಡಿ, ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಕ್ಕೆ ಇದಕ್ಕೆ ಅಳತೆ ಇಲ್ಲ. ನೀವು ಡ್ರೈ ಫ್ರೂಟ್ಸ್ ಎಷ್ಟನ್ನಾದ್ರೂ ಹಾಕೋಬಹುದು. ನಾನು ಇಲ್ಲಿ ನಿಮ್ಗೆ ಹೇಳ್ತೀನಿ ನೋಡಿ, ಈ 5 ಇಂಗ್ರೀಡಿಯೆಂಟ್ ನ ಹೇಳೋದನ್ನ ನೀವು ಕರೆಕ್ಟ್ ಆಗಿ ಹಾಕೊಂಡ್ರೆ ಈ ಕೇಕ್ ತುಂಬಾ ಕರೆಕ್ಟ್ ಆಗಿ ನೀಟಾಗಿ ಚೆನ್ನಾಗಿ ಬರುತ್ತೆ. ಈಗ ಈ ನೆನ್ಸಿರೋ ಡ್ರೈ ಫ್ರೂಟ್ಸ್ನೆಲ್ಲ ಹಾಕೋತಾ ಇದ್ದೀನಿ. ನಾನು ಹೇಳ್ತೀನಿ ನೋಡಿ, 1 ಕಪ್ ಮೈದಾ, ಅರ್ಧ ಕಪ್ ಸಕ್ಕರೆ, ಅರ್ಧ ಕಪ್ ಜ್ಯೂಸು, ಫ್ರೆಶ್ ಜ್ಯೂಸು, 1/4 ಕಪ್ ಮೆಲ್ಟೆಡ್ ಬಟರು, 1/4 ಕಪ್ ನೀರು. ಈ 5 ನೀವು ಕರೆಕ್ಟ್ ಆಗಿ ಹಾಕೊಂಡ್ರೆ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಈ 5 ಹೇಳಿರೋದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿ. ಆಮೇಲೆ ನಿಮ್ಗೆ ಡ್ರೈ ಫ್ರೂಟ್ಸ್ ಎಷ್ಟನ್ನ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಇದೆಲ್ಲ ರೆಡಿ ಆಯ್ತು. ನಾನು ಮತ್ತೆ ಸ್ವಲ್ಪ ಟ್ಯೂಟಿ ಫ್ರೂಟಿ ಹಾಕ್ತಾ ಇದ್ದೀನಿ. ಕೇಕ್ ಮುಗಿಯೋವರೆಗೂ ನಾನು ಡ್ರೈ ಫ್ರೂಟ್ಸ್ ಹಾಕ್ತಾನೇ ಇದ್ದೀನಿ. ನೋಡಿ, ನೀವು ಮುಂದೆ ನೋಡಿ ಇನ್ನು ಎಷ್ಟು ಹಾಕ್ತೀನಿ ಅಂತ. ಸ್ವಲ್ಪ ಇದು ನಿಮ್ಗೆ ಕಲಿಸ್ಬೇಕಾದ್ರೆ ಸ್ವಲ್ಪ ಗಟ್ಟಿ ಅನ್ಸಿದ್ರೆ 1 ಸ್ಪೂನ್ ನೀರು ಅಥವಾ ಹಾಲು ಹಾಕೋಬಹುದು. ಹಾಲು ಹಾಕೊಂಡು ಇಷ್ಟ ಹಾಕ್ಬೇಕು, ಜಾಸ್ತಿನೂ ಹಾಕಂಗಿಲ್ಲ. ಆಮೇಲೆ ಇದ್ರದ್ದು ಬ್ಯಾಟರ್, ಕೇಕ್ ಬ್ಯಾಟರ್ ಮಾತ್ರ ಗಟ್ಟಿ ಇರಬೇಕು. ಗಟ್ಟಿ ಇರ್ಲಿಲ್ಲ, ಸ್ವಲ್ಪ ತಿಳು ಆದ್ರೆ ಈ ಹಾಕಿರೋ ಡ್ರೈ ಫ್ರೂಟ್ಸ್ ಎಲ್ಲ ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ. 1/4 ಸ್ಪೂನು ಬೇಕಿಂಗ್ ಸೋಡಾ ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡ್ರು ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ವಿನೆಗರ್ ಹಾಕಿದ್ದೇನೆ. ಅಂದ್ರೆ ಇದೆರಡೂ ಆಕ್ಟಿವೇಟ್ ಆಗ್ಲಿ ಅಂತ. ಇದು ಹಾಕಿದ ತಕ್ಷಣ ಇದನ್ನ ನಿಧಾನಕ್ಕೆ ಕಲಿಸ್ಬೇಕು, ಜೋರಾಗಿ ಕಲಿಸ್ಬಾರ್ದು. ವಿನೆಗರ್ ಇಲ್ಲ ಅಂದ್ರೆ ಲಿಂಬೆ ರಸನೂ ಹಾಕೋಬಹುದು. ಈಗ ಇದು ರೆಡಿ ಆಯ್ತು. ಈಗ ಇದನ್ನ ಆಗ್ಲೇ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಕೇಕ್ ಮೋಲ್ಡಿಗೆನೆ ಹಾಕೋತಾ ಇದ್ದೀನಿ. ಆಮೇಲೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ಆಲ್ ಬಟನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ನಿಮ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಆಮೇಲೆ ಈ ಕೇಕ್ ಎಲ್ಲ ರೆಡಿ ಆದ್ಮೇಲೆ ನಿಮ್ಗೆ ಕೇಕ್ ನೋಡಕ್ ಯಾವ ತರ ಕಾಣಿಸ್ತಾ ಇದೆ, ಹೇಗ್ ಅನಿಸ್ತಾ ಇದೆ ಅಂತ ಒಂದು ಕಮೆಂಟ್ ಅಲ್ಲಿ ತಿಳಿಸಿ ನನಗೆ. ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕೇಕ್ ರೆಡಿ ಆದ್ಮೇಲೆ ನೋಡಿ ಹೇಗ್ ಅನ್ಸುತ್ತೆ ಅಂತ. ಯಾರ್ಯಾರಿಗೆ ಇಷ್ಟ ಆಯ್ತು ನನ್ ಕೇಕು ಅಂತಾನು ಹೇಳಿ. ಸ್ವಲ್ಪ ಇದೆಲ್ಲ ಹಾಕಿದ್ಮೇಲೆ ಈ ತರ ಟ್ಯಾಪ್ ಮಾಡ್ಬೇಕು, ಅಂದ್ರೆ ಅದು ಏರ್ ಬಬಲ್ಸ್ ಏನಾದ್ರೂ ಇದ್ರೆ ಅದೆಲ್ಲ ಹೋಗ್ಬೇಕು ಅಂತ. ನೋಡಿ, ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಇದಕ್ಕೆ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಬೇಕು, ಆದ್ರೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಆದ್ರೆ ಕೇಕ್ ಕಟ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಡ್ರೈ ಫ್ರೂಟ್ಸ್ ಇರೋದ್ರಿಂದ. ನೋಡಿ, ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಫುಲ್ ಅಂದ್ರೆ ಫುಲ್ ಕೇಕ್ ಫುಲ್ ಡ್ರೈ ಫ್ರೂಟ್ಸೇ ಇದೆ, ಅಷ್ಟು ಹಾಕಿದ್ದೇನೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿತ್ತು. ಈಗ ಇದನ್ನ ಅವಾಗ್ಲೇ ಫ್ರೀ ಹೀಟ್ ಮಾಡಕ್ ಇಟ್ಟಿದ್ವಲ್ಲ ಕುಕ್ಕರಿಗೆ, ಅದಕ್ಕೆ ಇದನ್ನ ಇಟ್ಬಿಡ್ತೀನಿ.
ಈ ಕುಕ್ಕರ್ ಅಲ್ಲಿ ಇದನ್ನ ಇಟ್ಬಿಟ್ಟು ನೋಡಿ, ನಾನು ಚೆರಿ ಹಾಕೋದು ಮರ್ತ್ಬಿಟ್ಟಿದ್ದೆ. ಮೇಲ್ಗಡೆ ಮತ್ತೆ ಚೆರಿ ಹಾಕ್ತಾ ಇದ್ದೀನಿ. ಚೆರಿ ಹಾಕಿದ್ರೇನೆ ಪ್ಲಮ್ ಕೇಕ್ ಅನ್ಸೋದು, ಅಂದ್ರೆ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಕ್ಲೋಸ್ ಮಾಡಿ 50 ನಿಮಿಷ ಇದನ್ನ ಬೇಯಿಸ್ಬೇಕು. 50 ನಿಮಿಷದವರೆಗೂ ಈ ಲಿಡ್ನ ಓಪನ್ ಮಾಡಬಾರ್ದು. ಇದು ಹೈ ಫ್ಲೇಮಲ್ಲಿ ಇಟ್ಟಿದ್ದಲ್ಲ, ಇದನ್ನ ಗ್ಯಾಸ್ ಆಫ್ ಮಾಡಿ ಚಿಕ್ಕ ಒಲೆ ಮೇಲೆ ನಿಧಾನಕ್ಕೆ ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು, ಅದು ಜಸ್ಟ್ ಒಂದು ಕೂದಲು ಎಳೆದಷ್ಟು ಕುಕ್ಕರಿಗೆ ಟಚ್ ಆಗ್ತಾ ಇರಬೇಕು, ಉರಿ ಅಷ್ಟಿಟ್ಬಿಟ್ಟು ಮಧ್ಯೆ ತೆಗಿಬಾರ್ದು. ಒಂದೊಂದ್ಸರಿ ಹೆಚ್ಚು ಕಮ್ಮಿ ಟೈಮ್ ತಗೊಳುತ್ತೆ. ನಾನು ಓವನ್ ಅಲ್ಲಿ ಮಾಡ್ತಾ ಇದ್ದೆ, ಆದ್ರೆ ಎಲ್ರಿಗೂ ಮಾಡೋಕೆ ಬರ್ಲಿ, ಎಲ್ರು ಮಾಡ್ಕೋಬಹುದು ಅಂತ ಕುಕ್ಕರ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. 50 ನಿಮಿಷ ಆದ್ಮೇಲೆ ಒಂದ್ಸರಿ ಚೆಕ್ ಮಾಡಿದ್ದೆ. ಆಮೇಲೆ ನಾನು ಇನ್ನೂ ಆಗಿರ್ಲಿಲ್ಲ ಅಂತ 1 ಅವರ್ ಆದ್ಮೇಲೆ ಚೆಕ್ ಮಾಡ್ತಾ ಇದ್ದೀನಿ. ಇದು ಕೇಕ್ದು ಮಧ್ಯಭಾಗ ಇದೆಯಲ್ಲ, ಅಲ್ಲಿ ಒಂದು ಕಡ್ಡಿ ಅಥವಾ ಒಂದು ನೈಫ್ ಇಂದ ಚೆಕ್ ಮಾಡ್ಬೇಕು. ಆ ಕಡ್ಡಿಗೆ ಮತ್ತೆ ನೈಫಿಗೆ ಏನಾದ್ರೂ ಹಿಟ್ ಹತ್ತಿದ್ರೆ ಅದು ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ. ಅದೇನು ಹಿಟ್ ಹತ್ತಿರ್ಲಿಲ್ಲ ಅಂದ್ರೆ ಕೇಕ್ ರೆಡಿ ಆಗಿದೆ ಅಂತ. ನಂದು ಈಗ ಕೇಕ್ ರೆಡಿ ಆಗಿದೆ. ನನಗೆ 1 ಅವರ್ ತಗೊಂತು. ಸ್ವಲ್ಪ ಹೆಚ್ಚು ಕಮ್ಮಿ ಟೈಮ್ ತಗೊಳುತ್ತೆ. 50 ನಿಮಿಷ ಅಂದ್ರೆ 50 ನಿಮಿಷನೇ ಇಲ್ಲ. ಇದಾದ್ಮೇಲೆ ಇದಕ್ಕೆ ಒಂದು ಕಾಟನ್ ಬಟ್ಟೆನ ಈ ತರ ಮುಚ್ಚಿಬಿಟ್ಟು 1 ಅವರ್ ಇಡ್ಬೇಕು. 1 ಅವರ್ ಇಟ್ಮೇಲೆ ನೋಡಿ, ಈಗ ಫುಲ್ ತಣ್ಣಗಾಗಿದೆ. ಕೇಕ್ ಫುಲ್ ರೆಡಿ ಆಗಿದೆ. ಮನೆ ಎಲ್ಲ ಸ್ಮೆಲ್ಲು ಘಮ ಅಂತ. ನನ್ನ ಮಗಳಂತೂ ಇದು ಯಾವಾಗ ರೆಡಿ ಆಗುತ್ತೆ ಅಂತ ಕಾಯ್ತಾ ಇದ್ಲು. ಇದನ್ನ ತೆಗಿತಾ ಇದೀನಿ ನೋಡಿ. ಕೇಕ್ನ ನಿಧಾನಕ್ಕೆ ತೆಗಿಬೇಕು. ಮೇಲ್ಗಡೆ ಡ್ರೈ ಫ್ರೂಟ್ಸ್ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ಈ ತರ ಕೇಕ್ ಬೇಕಂದ್ರೆ ನಿಮ್ಗೆ ಯಾವ ಬೇಕರಿಗಳಲ್ಲೂ ಸಿಗಲ್ಲ. ನೀವೇ ಮನೇಲಿ ಮಾಡ್ಕೋಬೇಕು. ಈ ತರ ಟೇಸ್ಟ್, ಈ ತರ ಕಲರ್ಫುಲ್ ಆಗಿರೋ ಕೇಕ್ ಬೇಕಂದ್ರೆ 1 ಸರಿ 2 ಸರಿ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ. 3ನೇ ಸರಿ ನೀವು ಮಾಡ್ಬೇಕಂದ್ರೆ ನೀರ್ ಕುಡ್ದಷ್ಟು ಈಸಿ ಆಗುತ್ತೆ. 1 ಸರಿ ಇದನ್ನ ಮಾಡಿಬಿಟ್ಟು ನೀವು ಟೇಸ್ಟ್ ಮಾಡಿದ್ರೆ ನಿಮ್ಗೆ ಆಚೆ ಕಡೆ ಕೇಕ್ ತಿನ್ನಕ್ಕೆ ಇಷ್ಟ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಫುಲ್ ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ. 1 ಸರಿ ಟ್ರೈ ಮಾಡಿ ನೋಡಿ. ಈ ತರನು ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ. ಆಮೇಲೆ ಮೇಲ್ಗಡೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಡ್ರೈ ಆಗಿರುತ್ತೆ ಅಂತ ಸ್ವಲ್ಪ ಜೇನುತುಪ್ಪನ ಹಾಕ್ತಾ ಇದ್ದೀನಿ. ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿದೆ. ನನ್ನ ಮಗಳಂತೂ ಈ ಕೇಕ್ನ ನೋಡಿ ಫುಲ್ ಟೆಂಪ್ಟ್ ಆಗಿಬಿಟ್ಟಿದ್ದಾಳೆ, ಯಾವಾಗ ತಿಂತೀನಿ ಅಂತ. ನಾನು ಇದನ್ನ ಡೈನಿಂಗ್ ಟೇಬಲ್ ಮೇಲೆ ಒಯ್ದು ನಿಧಾನಕ್ಕೆ ವಿಡಿಯೋ ಮಾಡ್ಕೊಂಡು ನೀಟಾಗಿ ಕಟ್ ಮಾಡಿಬಿಟ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಾನು ಮಾಡ್ತಾ ಇದ್ದೆ. ಇವ್ರ ಪಕ್ಕದಲ್ಲೇ ಕೂತ್ಕೊಂಡಿದ್ದಾಳೆ, ಇವ್ರದ್ದು ಯಾವಾಗ ವಿಡಿಯೋ ಮುಗಿಯುತ್ತೆ ಅಂತ. ನೋಡಿ, ಸ್ವಲ್ಪ ಕಟ್ ಮಾಡ್ಬೇಕಾದ್ರೆ ಡ್ರೈ ಫ್ರೂಟ್ಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಷ್ಟ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಟ್ ಆದ್ಮೇಲೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ಕೇಕ್ ಮಾತ್ರ. ನೋಡಿ, ಕಟ್ ಮಾಡಿದ್ದೆ ತಡ, ಪ್ಲೇಟ್ನ ಅವಳ ಹತ್ರ ಸರ್ಸ್ಕೊಂಡು ಬ್ಯಾಟಿಂಗ್ ಶುರು ಮಾಡ್ಬಿಟ್ಟಿದ್ದಾಳೆ. ಯಾವಾಗ ತಿಂತೀನಿ ಅಂತ ಕಾಯ್ತಾ ಇದ್ಲು, ಅಷ್ಟು ತಗೊಂಡು ತಿನ್ಬಿಟ್ಲು. ಅವಾಗ ತೃಪ್ತಿ ಆಯ್ತು ಅವಳಿಗೆ. ನಾನು ತಿಂತೀನಿ, ಆಮೇಲೆ ನೀನ್ ಏನಾದ್ರು ಮಾಡ್ಕೊ ಅಂದ್ಲು. ಆಮೇಲೆ ಹೋಗ್ಲಿ ಬಿಡು, ಅವಳು ತಿಂತಾ ಇದ್ದಾಳೆ ಅಂತ ತಿಂದೆ. ಆದ್ರೆ ತುಂಬಾ ಚೆನ್ನಾಗಿತ್ತು. ಆ ಸ್ಮೆಲ್ಗೆನೆ ಎಲ್ರಿಗೂ ತಿನ್ನೋ ಆಸೆ ಆಗ್ಬಿಟ್ಟಿತ್ತು, ಅಷ್ಟು ಚೆನ್ನಾಗಿತ್ತು. ಪ್ರತಿ ಸಲ ತಿಂತಾನು ಈ ಸರಿ ತುಂಬಾ ಚೆನ್ನಾಗಿದೆ ಕೇಕು ಅಂತ ಇದ್ಲು. ನೋಡಿ, ಕೇಕು ಆಗ್ಲೇ ಅರ್ಧ ಖಾಲಿ ಆಯ್ತು. ಕೇಕ್ ರೆಡಿ ಆದ ತಕ್ಷಣ ನಾನು ಅದ್ ಕರೆಕ್ಟ್ ಆಗಿ ವಿಡಿಯೋನೇ ಮಾಡ್ಕೊಳಕ್ ಆಗಿಲ್ಲ. ಆಗ್ಲೇ ಅವಳು ಅರ್ಧ ಖಾಲಿ ಮಾಡ್ಬಿಟ್ಟಿದ್ದಾಳೆ. ನಾನು ಹೆಂಗಿದ್ಯೋ ಹಂಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಯಾರು ದಯವಿಟ್ಟು ತಪ್ಪಿಕೊಳ್ಳಿ. ನೋಡಿ, ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ. ಕೇಕ್ ಎಲ್ಲ ಫುಲ್ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.